ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಂಗೂ ಸ್ವಲ್ಪ ವಾಕಿಂಗ್ಗೆ ಪಾರ್ಕಿಗೆ ಬಿಟ್ಬಿಡಪ್ಪ. ಇವತ್ತು ಎದ್ದೇಳದು ಹೊತ್ತಾಗೋಯ್ತು ಕಣೋ. ಇದು ಬೇರೆ. ಏ, ನೀನು ಹೋಗಿ ಗಾನ ನೆಬ್ಬರ್ಸ್ಕೊಂಡು ಕರ್ಕೊಂಡೋಗಿ ಹೋಗಿ. ಧರ್ಮ, ನನಗೆ ಲೇಟ್ ಆಗ್ಬಿಟ್ಟಿದೆ ಕಣೋ. ಸ್ವಲ್ಪ ಬೆನ್ನೋಗಿ ಅದೇನೋ ವ್ಯಾಯಾಮ ಹೇಳ್ಕೊಡ್ತೀನಿ ಅಂತ ಹೇಳಿದಾರೆ ಕಣೋ. ನಿಂದು ಬೇರೆ ಕಾಟ. ಯಾವ ನನ್ನ ಮಗ ನಮ್ಮ ನಿನಗೆ ವಾಕಿಂಗ್ ಹೋಗಕ್ಕೆ ಹೇಳಿದ್ದು? ಧರ್ಮ, ನೀನೆಲ್ವಾ ಹೇಳಿದ್ದು? ಓಹೋ, ನಾನೇನಾ? ಹೌದೌದು, ನಾನೇ. ಬೇಗ ಬಾಪ ಹೋಗೋಣ. ರಾತ್ರಿ ಎಲ್ಲ ಬೆನ್ನೋಗೆ. ಸಾಕು, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಮ್ಮ. ನಿನ್ನ ಕಾಟ ಬೇರೆ. ನಡೆ. ಏ ಭಾರ್ಗವಿ, ನಾನು ಹೋದೆ ಅಂತ ಸುಮ್ಮನೆ ಇದ್ದು ಬಿಡೋದಲ್ಲ. ನಿನ್ನ ಮಗಳನ್ನ ಕರೆಸಿ ಕಸ ಗುಡಿಸಿ ರಂಗೋಲಿ ಹಾಕ್ಸ್ಬೇಕು. ಅವಳು ಕೆಲಸ ಮಾಡ್ಬೇಕಣ್ಣ ಇವತ್ತು. ಸರಿ ರೀ, ಆಯ್ತು. ನಡೆಯಮ್ಮ. ಅಪ್ಪ, ದೊಡ್ಡ ಗಂಡಾಂತರನೇ ತಪ್ದಂಗಾಯ್ತಕ್ಕ. ಬಂದ್ರಾ? ಅಮ್ಮ, ಪಕ್ಕದ ಮನೆ ಟೆರೆಸು ತುಂಬಾ ಸ್ಪೇಷಿಯಸ್ ಆಗಿತ್ತಮ್ಮ. ನಾನ್ ಸ್ಟಾಪ್ ವರ್ಕೌಟ್ ಮಾಡಿ ಫುಲ್ಲು ಸುಸ್ತಾಗೋಗಿದ್ದಮ್ಮ. ಕುಡಿಯಕ್ಕೆ ಏನಾದ್ರು ಜ್ಯೂಸ್ ಕೊಡಮ್ಮ. ಇನ್ನೊಂದ್ 2 ನಿಮಿಷ ಬೇಗ ಬರ್ಬೇಕಾಗಿತ್ತು. ಮಾಡ್ಕೊಟ್ಟಿರೋರು ನಿಮ್ಮಪ್ಪ ಒಳ್ಳೆ ಮಟನ್ ಸೂಪ್ನ. ಯಾಕಕ್ಕ, ಏನಾಯ್ತು? ಅಯ್ಯೋ ಜನನಿ, ಅದೊಂದ್ ದೊಡ್ಡ ಕತೆ. ಹಂಗಾಗಿ ಮ್ಯಾನೇಜ್ ಮಾಡೋಷ್ಟು ತಾಯಿ, ಸಾಕು ನಿಲ್ಲಿಸ್ತೀಯಾ? ಈಗ ದರ್ದಿರೋ ಕತೆನೆಲ್ಲ ನೀನ್ ಹೇಳ್ತಾ ಹೋದ್ರೆ ಮುಂದೆ ನಡೆಯೋ ಕತೆನ ಯಾರ್ ನೋಡೋರು? ಅದು ಸರಿನೇ ಬಿಡಿ. ಸರಿ ಅಕ್ಕ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಅಮ್ಮ, ನಂಗೂ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಹಾ, ನಂಗೂ ಟೈಮ್ ಆಯ್ತು, ನಾ ಹೋಗ್ತೀನಿ. ಅಯ್ಯ, ಅದ್ಯಾಕೆ ಎಲ್ರು ನನ್ ಹಂಗ್ ನೋಡ್ತಾ ಇದ್ದೀರಾ? ಅಡ್ಗೆ ಮಾಡೋಕ್ ಟೈಮ್ ಆಯ್ತು ಅಂತ ಹೇಳದ್ನಪ್ಪ. ಏನ್ ಜನನೋ ಏನೋ, ಮನೆ ಕೆಲ್ಸ ಮಾಡೋರ್ಗೆ ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟು. ಅಮ್ಮ ತಾಯಿ, ನೀನ್ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮನೆ ಕೆಲಸ ನೋಡ್ಕೊಂಡ್ರೆ ಇಲ್ಲಿರೋ ಕೆಲ್ಸನೆಲ್ಲ ಯಾರ್ ಮಾಡ್ತಾರೆ? ನಾನು ಒಬ್ಳೆ ಮಾಡ್ಬೇಕಾ? ನೋಡಿ ಅಕ್ಕ, ಹೇಯ್, ಲೆಕ್ಕದಲ್ಲ ಅಷ್ಟೊಂದು ತಪ್ಪಿದೆ. ನೆನ್ನೆ ರಾತ್ರಿ ಫೋನ್ ಮಾಡಿ ಗ್ರಾಚಾರ ಬಿಡಿಸೋಣ ಅನ್ಕೊಂಡಿದ್ದೆ. ಹಿಂಗೆ ಆದರೆ ಸರಿ ಸರಿಯಾಗಿ ನೋಡಿ ಬಿಲ್ನೆಲ್ಲ ನನಗೆ ಕಳಿಸ್ಕೊಡ್ಬೇಕು. ಹಾಂ ಅಮ್ಮ, ಹೆಂಗೆ? ಕಾಲೇಜಲ್ಲಿ ಪೇರೆಂಟ್ಸ್ನ ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ. ಸರಿ ಆಯ್ತು. ಯಾವಾಗ ಬರ್ಬೇಕಂತೆ? ಇವತ್ತೇ. ನೀವ್ ಮಾತ್ರ ಅಲ್ಲಮ್ಮ, ಅಪ್ಪ ಅಮ್ಮನ ಇಬ್ರು ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ. ಅಪ್ಪನೂ ಇರೋ ಒಂದು ನಿಮಿಷ ಇರೋ, ಮಾತಾಡ್ತೀನಿ. ಏನ? ಅಪ್ಪ ಅಮ್ಮ ಇಬ್ರು ಬರ್ಬೇಕಾ? ಯಾಕೆ? ನಿಮ್ಮ ಅಜ್ಜಿ ನಿಮ್ಮ ಚಿಕ್ಕಪ್ಪದಿರನ್ನೆಲ್ಲ ಕರ್ಕೊಂಬಿಡು. ಅವ್ರನ್ನ ಹಾಕ್ಬಿಟ್ಟೆ ನೋಡು. ಒಂದು ಕೆಲಸ ಮಾಡೋಣ, ನಿಮ್ಮ ಅಣ್ಣನ ಕಾಲೇಜ್ಗೂ ನಿನ್ನ ಕಾಲೇಜ್ಗೂ ಹತ್ರ ಆಗೋ ಎಲ್ಲ ಟೆಂಟ್ ಹಾಕೊಂಡು ಇದ್ಬಿಡ್ತೀವಿ. ಅವ್ರು ಕರೆದಾಗೆಲ್ಲ ಹೋಗೋದಕ್ಕೆ ಅನುಕೂಲ ಆಗುತ್ತಲ್ಲ. ನನಗೆ ಸಾವಿರಾರು ತಾಪತ್ರಯ, ಅದರಲ್ಲಿ ನಿಮ್ಗುಳ್ದು ಬೇರೆ. ಅವನ ಲಾರಿ ಲೋಡ್ ಹೋಗಿಲ್ಲ ಅಂತ ಅವ್ನು ಫೋನ್ ಮಾಡ್ತಾನೆ, ಇನ್ನೊಬ್ಬ ಫ್ಯಾಕ್ಟ್ರಿ ಮಿಷಿನ್ ಕೆಟ್ಟೋಗಿದೆ ಅಂತ ಫೋನ್ ಮಾಡ್ತಾನೆ. ಇಷ್ಟೆಲ್ಲ ಸಾಲದು ಅಂತ ಅವಳು ಎಲ್ಲೋ ಸತ್ತೋದ್ಲು ಅಂತ ಪೊಲೀಸರು ಅವಾಗ ಕರೆದು ನನ್ನ ವಿಚಾರಣೆ ಮಾಡ್ತಾರೆ.
ಇವುಗಳ ಜೊತೆ ಇದು ಬೇರೆ. ನಾನೆಲ್ಲೂ ಬರೋಕ್ಕಾಗೋದಿಲ್ಲಮ್ಮ. ರೀ, ನೀವು ಹೋಗೋ ದಾರಿಲೇ ಅಲ್ವಾ ಕಾಲೇಜ್ ಇರೋದು? ಒಂದ್ ನಿಮಿಷ ಹಾಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದಲ್ವಾ? ನಾನು ಕಾಲೇಜ್ ಹತ್ರ ಎಲ್ಲ ಬರೋಕ್ಕಾಗೋದಿಲ್ಲ. ಬೆಳಗ್ಗೆ ಬಂದು ಆ ಪ್ರಿನ್ಸಿಪಾಲ್ ಮುಂದೆ ತಪ್ಪು ಮಾಡೋದು ಒಂಥರ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಅವ್ರು ಇನ್ನೇನು ಹೇಳ್ತಾರೆ, ನಿಮ್ಮ ಮಗಳು ತುಂಬ ಚೆನ್ನಾಗಿ ಓದ್ತಾಳೆ, ಸ್ಪೋರ್ಟ್ಸಲ್ಲಿ ಸೂಪರ್ ಆಗಿದ್ದಾಳೆ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ದಡ್ಡಿ ಥರ ಆಡ್ತಾ ಇದ್ದಾಳೆ, ಅವಳಿಗೊಂದು ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳ್ತಾರೆ. ಇಷ್ಟ್ಬಿಟ್ಟು ಬೇರೆ ಏನು ಹೇಳ್ತಾರೆ? ಅದನ್ನು ಕೇಳೋದಕ್ಕೆ ನಾನು ಅಲ್ಲಿಗೆ ಬರ್ಬೇಕಾ? ನಾನೆಲ್ಲೂ ಬರೋದಿಲ್ಲ. ನೋಡಮ್ಮ, ನಮ್ಗೇನು ಕೆಲಸ ಕಾರ್ಯ ಇಲ್ಲ ಅನ್ಕೊಂಡ್ಬಿಟ್ಟಿದಾರ. ನಿಮ್ಮ ಕಾಲೇಜಲ್ಲಿ ಕರೆದಿದ್ದ ತಕ್ಷಣ, ನಿಮ್ಮ ಅಣ್ಣನ ಕಾಲೇಜಲ್ಲಿ ಕರೆದಿದ್ದ ತಕ್ಷಣ ಶೃಂಗಾರ ಮಾಡ್ಕೊಂಡು ಬರೋದಕ್ಕೆ ರೆಡಿ ಆಗಿರ್ತಾಳಲ್ಲ ನಿಮ್ಮಮ್ಮ, ಇವಳನ್ನ ಕರ್ಕೊಂಡೋಗು. ಅಪ್ಪ ಅಪ್ಪ ಅಮ್ಮನ ಇಬ್ರು ಕರ್ಕೊಂಬರ್ಬೇಕು, ಇಲ್ಲ ಕ್ಲಾಸಿಗೆ ಬರಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಓಹೋ, ನಾವು ಬರ್ದೇ ಇದ್ರೆ ಕ್ಲಾಸಿಗೆ ಸೇರ್ಸೋದಿಲ್ವಂತ? ಒಳ್ಳೇದೇ ಆಯ್ತಲ್ಲ. ನಾನು ಯಾವತ್ತು ನಿನಗೆ ಓದು ಅಂತ ಹೇಳಿದ್ದೀನಿ? ಕಾಲೇಜ್ಗೆ ಹೋಗು ಅಂತ ಯಾವತ್ತಮ್ಮ ಹೇಳಿದ್ದೀನಿ ನಾನು? ನೀನು ಯಾವ ಕಾಲೇಜ್ಗೂ ಹೋಗೋದು ಬೇಡ, ಮನೆಯಲ್ಲೇ ಬಿದ್ದಿರು. ಓ, ಇವನನ್ನ ಲೈನಲ್ಲೇ ಇದ್ದಾನಾ? ಏಯ್, ಅಲ್ಲೇ ಬಂದು ಲೆಕ್ಕ ನೋಡ್ತೇನೆ. ಬಿಡೋ ಫೋನು. ರೀ, ತೊಳೆಲಿ. ರೀ, ಮಾ, ಏನಮ್ಮ ಮಾಡೋದೀಗ? ಅಕ್ಕ, ಏನಾಯ್ತು? ಯಾಕೆ ಹೀಗಿದ್ದೀರಾ? ಗಹನನ್ ಕಾಲೇಜಲ್ಲಿ ಪೇರೆಂಟ್ಸ್ ಬಂದು ಮೀಟ್ ಮಾಡ್ಬೇಕು ಅಂತ ಹೇಳಿದಾರಂತೆ. ಹಾ, ಅದ್ರಲ್ಲೇನಿದೆ? ಹೇಗಿದ್ರು ನಾನು ಆ ಕಡೆನೆ ಹೋಗ್ತಾ ಇರೋದು. ನಾನು ನಿಮ್ ಜೊತೆ ಬಂದು ಹಂಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಚಿಕ್ಕಮ್ಮ, ಕಂಪಲ್ಸರಿ ಅಪ್ಪ ಅಮ್ಮ ಇಬ್ರು ಬರಲೇಬೇಕು ಅಂತ ಹೇಳಿದ್ದಾರೆ. ಹೌದಾ? ಸರಿ, ಒಂದ್ ಕೆಲ್ಸ ಮಾಡೋಣ. ಇವಾಗ ನಾವು ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಏನಾದ್ರೂ ಪ್ಲಾನ್ ಮಾಡಿ ನಿಮ್ಮಪ್ಪನ ಅಲ್ಲಿಗೆ ಕರ್ಸ್ಕೊಂಡ್ಬಿಡೋಣ. ಹಾ, ಸರಿ ಚಿಕ್ಕಮ್ಮ. ಸರಿ, ಬಾ ಹೋಗೋಣ. ಅಕ್ಕ, ಬನ್ನಿ.